ವಿಶೇಷವಾದ ಒಂದು ಸೊಪ್ಪಿನಲ್ಲಿ ನಿಮಗೆ ಒಂದು ಪಲ್ಯ ಮಾಡಿ ತೋರ್ಸೋಣ ನೋಡಿ. ಇಷ್ಟು ಕಡಲೆ ಬೀಜ ಹಾಕೊಳ್ಳೋಣ, ನೀವು ಜೀರಿಗೆನ ಹಾಕಬೇಕು, ಹಿಂಗೆ ಕಪ್ಪು ಈರುಳ್ಳಿ ಹಾಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಇದನ್ನು ಸೊಪ್ಪನ್ನ ಬಿಡಿಸೋಕೆ ಮುಂಚೆನೇ ಒಂದ್ಸರಿ ತೊಳೆದ್ಬಿಟ್ಟು ಆರಾಕ್ಬಿಡಿ, ಏಕ್ದಮ್ ಮಸ್ತ್. ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ GFC ಕೃಷ್ಣಪ್ಪ. GFC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೃಷ್ಣಪ್ಪ ಅವರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ವಿಶೇಷವಾದ ಏನು ನೋಡ್ತಾ ಇದ್ದೀರಾ? ವೆಜ್ಜಲ್ಲಿ ತುಂಬ ಅಡುಗೆ ಮಾಡಿ ತೋರಿಸ್ತಾ ಇದ್ದೀವಿ, ಹಂಗೆ ನಾನ್ ವೆಜ್ ಅಡುಗೆನೂ ಮತ್ತೆ ಒಂದೊಂದು ಮಧ್ಯದಲ್ಲಿ ಮಾಡಿ ತೋರಿಸುವ. ವೆಜ್ಗೆ ತುಂಬ ಟೈಮ್ ಕೊಡ್ತಾ ಇದ್ದೀವಿ. ವೆಜ್ಜಲ್ಲಿ ಏನೇನು ಮಾಡ್ಬೋದು ಅಂತ ಒಂದು 200-300 ಶೋ ಅಷ್ಟು ವೆಜ್ಜಲ್ಲೇ ಮಾಡಾಕನ. ಇವತ್ತೊಂದು ವಿಶೇಷವಾದ ಒಂದು ಸೊಪ್ಪಿನಲ್ಲಿ ನಿಮಗೆ ಒಂದು ಪಲ್ಯ ಮಾಡಿ ತೋರ್ಸೋಣ. ಅಗಸೆ ಸೊಪ್ಪು ಕೇಳಿದಿರಲ್ಲ, ಅಗಸೆ ಸೊಪ್ಪು ನುಗ್ಗೆ ಸೊಪ್ಪು ಥರನೇ ಇರ್ತದೆ. ಇದು ಅಗಸೆ ಸೊಪ್ಪು, ಇದು ಶುಗರ್ನವ್ರಿಗಂತೂ ರಾಮಬಾಣ ಇದ್ದಂಗೆ. ನೋಡಿದಿರಲ್ಲ, ಇದರಲ್ಲಿ ಹೇಗೆ ಮಾಡೋದು, ಯಾವ ಥರ ಮಾಡೋದನ್ನು ಸರಿ ಸಿಂಪಲ್ಲು. ಇದು ಇತ್ತೀಚೆಗೆ ನಾವು ತಿನ್ನುವಷ್ಟು ಫೇಮಸ್ ಆಗಿದೆ. ಇದು ಮುಂಚೆನೇ ತುಂಬ ಫೇಮಸ್ ಆಗೋಗಿತ್ತು. ಇದನ್ನು ತುಂಬ ಆಡು ಕುರಿಗಳಿಗೆ ಹಾಕ್ತಾರೆ, ಯಾಕೆಂದರೆ ದಷ್ಟಪುಷ್ಟವಾಗಿ ಬೆಳೀಲಿ ಅಂತ. ಅದರಲ್ಲಿ ಅಷ್ಟೊಂದು ಐರನ್ ಕಂಟೆಂಟ್ಸ್ ಇದೆ, ನಿಮಗೆ ತುಂಬ ವ್ಯಾಲ್ಯೂಬಲ್ ಆದಂಥ ಸೊಪ್ಪದು. ಅದನ್ನು ಎಷ್ಟೋ ಜನ ಇದೇನು ರಿಂಗಿದೆ ಅಂತ ಇದ್ದರು. ಇತ್ತೀಚೆಗೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೀವು ಅಗಸೆ ಸೊಪ್ಪು ಅಂತ ಕೇಳಿದ್ರೆ ಬೆಳಗ್ಗೆ ಬಂದರೆ ನುಗ್ಗೆ ಸೊಪ್ಪು ಥರನೇ ಸೇಮ್ ಇರ್ತದೆ. ನುಗ್ಗೆಕಾಯಿ ಅದು ಅಗಸೆ ಸೊಪ್ಪು ಕಾಯು ಬರುತ್ತೆ, ಅದರಲ್ಲಿ ಗ್ರೇವಿ ಮಾಡಿ ನೆಕ್ಸ್ಟ್ ತೋರಿಸ್ತೀವಿ. ಈಗ ಅಗಸೆ ಸೊಪ್ಪಲ್ಲಿ ಒಂದು ಪಲ್ಯ ಮಾಡಿ ತೋರಿಸೋಣ. ಅದನ್ನು ಮಾಡೋ ವಿಧಾನ ಅಷ್ಟೇ ಚೆನ್ನಾಗಿರಬೇಕು. ಮಾಡೋದು ಹೇಗೆ ಮಾಡೋದು ಗೊತ್ತಿಲ್ವಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಹೇಗೆ ಮಾಡೋದು ಗೊತ್ತಿಲ್ಲ ಅಂದರೆ ಯಾಕೆ ಚಿಂತೆ? ನಿಮ್ಮ GFC ಚಾನಲಲ್ಲಿ ಹೊಡೀರಿ, ಟಕ್ ಅಂತ ಬರುತ್ತೆ. ಹೋಗಿ ಮನೆಯಲ್ಲಿ ಹಳ್ಳಿ ಕಡೆ ಅಂತೂ ಇದು ಬೇಜಾನ್ ಸಿಗುತ್ತೆ. ಯಾಕೆಂದರೆ ನೀವು ಬೇರೆ ಸೊಪ್ಪಾದರೆ ನೀರು ಇದು ಬೆಳೆಸಬೇಕು, ಹಂಗೆ ಬೆಳೀತದೆ. ಇದು ತೆವರಿನ ಹಾಕಿರ್ತಾರೆ, ಬೆಳ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ಮನೇಲಿ ಹೆಂಗೋ ಕುರಿಗೆ ಕೋಳಿಗೆ ಕಟ್ ಮಾಡ್ಕೊಂಬಂದಿರ್ತೀರ, ಮೇಲೆ ಚಿಗುರಾಗಿರೋದನ್ನ ಒಂದು 2 ತಂದು ಮಡಿಕೊಂಡು ನೀವು ಮನೆಯಲ್ಲಿ ಹಳ್ಳಿನಲ್ಲಿ ಈ ಥರದ್ದು ಮಾಡಿ ತಿಂದರೆ, ಇವತ್ತು ನಿಮ್ಗೆ ಗೊತ್ತಿದೆ ಶುಗರು ಇಡೀ ಭಾರತ ದೇಶದಲ್ಲಿ ಎಲ್ಲರನ್ನೂ ತುಂಬ ಹಿಂಸೆ ಮಾಡ್ತಾಯಿದೆ. ಅದರಿಂದ ನಾವು ಇಂಥವೆಲ್ಲ ಒಂದೊಂದು ಅಡುಗೆ ಮಾಡಿ ತೋರಿಸಿದ್ರೆ ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋ ಒಂದು ಭಾವನೆ. ಯಾಕೆಂದರೆ ತೀರಾ ಮೆಡಿಸನ್ಗೆ ಹೋದ್ಮೇಲೆ ಶುಗರ್ ಬಂದು ನೀವೇನು ಮಾಡೋಕ್ಕೆ ಬರೋಲ್ಲ. ನೋಡಿ, ನನಗೆ 60ನೇ ವರ್ಷ ಈಗ. ನೋ ಶುಗರ್, ನೋ BP, ನೋ. ಯಾಕೆ? ನಾವು ಆರೋಗ್ಯದಲ್ಲಿ ಕಂಟ್ರೋಲ್ ಆಗಿದ್ದೀವಿ ಅಷ್ಟೇ. ಎಲ್ಲನೂ ಸಮತೋಲನ ಮಾಡಿ ತಿಂತೀವಿ. ಯಾವುದು ಏನು ತಿನ್ನಬೇಕು ಮಾಡ್ಕೋ. ಮನುಷ್ಯನಿಗೆ ನೀವು ಮಾಡುವ ಊಟದಲ್ಲೇ ಇದೆ ಮೆಡಿಸನ್ನು. ಅದನ್ನು ಪರಿಪೂರ್ಣವಾಗಿ ತಿಳ್ಕೊಂಡು ಮಾಡಬೇಕು ಅಷ್ಟೇ, ಇನ್ನೇನು ಅಲ್ಲ. ಯಾವುದೋ ಒಂದು ಇಷ್ಟಪಟ್ಟಿದ್ದನ್ನ ಕಂಟಿನ್ಯೂ ಅದನ್ನೇ ಮಾಡೋಕ್ಕೆ ಹೋಗ್ಬೇಡ್ದು. ಏನ್ತಿದೆ, ಇವತ್ತು ಮಟನು ಅದೇ ತಿನ್ನಬೇಡ್ದು. ಚಿಕನು ಅದೇ ತಿನ್ನಬೇಡ್ದು. ಸೊಪ್ಪ ಬರೀ ಅದನ್ನೇ ತಿನ್ನಬೇಡ್ದು. ಎಲ್ಲನೂ ತಿಳ್ಕೊಂಡು ನೀವು ಅಡುಗೆ ಮಾಡಿ ಆರೋಗ್ಯವಂತರಾಗಿ ಅಡುಗೆ ಮಾಡಿ ಮನೇಲೇ ತಿಂದರೆ ನಿಮ್ಮ ಆರೋಗ್ಯಕ್ಕೆ ಏನೂ ತೊಂದರೆ ಇರಲ್ಲ. ನೀವು ಯಾವಾಗ ಆರೋಗ್ಯವಂತರಾಗಿರ್ತೀರಿ, ನಿಮ್ಮ ದುಡಿಮೆ ಕಡೆ ಗಮನ ವಹಿಸ್ತೀರಿ, ನಿಮ್ಮ ಬದುಕಿನ ಕಡೆ ಗಮನ ವಹಿಸ್ತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಡೆ ಗಮನ ವಹಿಸ್ತೀರಿ. ನೀವು ಆರೋಗ್ಯ ಕೆಡಿಸ್ಕೊಂಬಿಟ್ರೆ ಯಾವ ಕಾರಣಕ್ಕೂ ನೀವು ಏನೇ ಕೋಟಿ ಸಂಪಾದನೆ ಮಾಡಿದ್ರು ಅದು ವ್ಯಾಲ್ಯೂಬಲ್ ಇರೋಲ್ಲ. ಇದೊಂದು ನಿಮ್ಮ ಕಿವಿ ಮಾತಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಇದೆ ಪ್ರತಿಯೊಂದು ಆರೋಗ್ಯದ ಅಡುಗೆ. ಅದನ್ನೇ ಎಲ್ಲ ಹುಡುಕಿ ನೋಡಿ ಮಾಡ್ಕೊತಾ ಹೋಗಿ. ಗೊತ್ತಿಲ್ಲ ಅಂದರೆ GFC ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ. ಅದರಲ್ಲಿ ಮಾಡಿ ಅಡುಗೆ ಮಾಡ್ಬೋದು. ಈಗ ಕಾಯಿಸೋದು ಬೇಡ, ಬನ್ನಿ ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ. ನಿಮ್ಗೆ ಏನೇನು ಬೇಕು ಅಂತ ನೋಡಿ ಇಲ್ಲಿ ಇಟ್ಟಿದ್ದೀವಿ. ಅಗಸೆ ಸೊಪ್ಪು ಇಟ್ಟಿದ್ದೀನಿ, ಸ್ವಲ್ಪ ಹಸಿಮೆಣಸಿಕಾಯಿ, ಈರುಳ್ಳಿ, ಕಡಲೆ ಬೀಜ, ಜೀರಿಗೆ, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ತರುವಂಥದ್ದು ಇದೊಂದು ಮಾರ್ಕೆಟಲ್ಲಿ ಇದೊಂದೇ. ಮಿಕ್ಕಿದೆಲ್ಲ ಪದಾರ್ಥ ಮನೆಯಲ್ಲೇ ಇರುತ್ತೆ. ನೀವು ವಿಶೇಷವಾಗಿ ದುಡ್ಡು ಕೊಟ್ಟು ಹುಡ್ಕೊಂಬರೋದು ಏನಿಲ್ಲ. ನೀವು ಮನೆ ಸಾಮಗ್ರಿ ಏನು ತಿಂಗ್ಳಿಗೊಂದು ಸಾರಿ ಲೀಸ್ಟಲ್ಲಿ ಬರೀತೀರೋ ಅದೇ ಸಾಮಾನು ಯೂಸ್ ಮಾಡಿ GFC ಅವ್ರು ಮಾಡೋದು. ಹೊಸ್ದಾಗಿ ನೀವು ಸಾಸ್ ತಗೊಂಬನ್ನಿ, ಚಿಲ್ಲಿ ಸಾಸ್ ತಗೊಂಬನ್ನಿ, ವೆನಿಗರ್ ತಗೊಂಬನ್ನಿ, ಅದು ತಗೊಂಬನ್ನಿ ಅನ್ನೋದು ಏನು ಯಾವ ಅಡುಗೆನೂ ನಾವು ಮಾಡಿ ತೋರಿಸೋದಿಲ್ಲ. ಯಾಕೆಂದರೆ ಮನೆಯಲ್ಲಿ ಸರಳವಾಗಿ ಇರತಕ್ಕಂಥದ್ದನ್ನೇ ನೀವು ತಗೊಂಡು ಅಡುಗೆ ಮಾಡಬೇಕು. ಆವಾಗ ಅಡುಗೆಗೆ ತುಂಬ ವ್ಯಾಲ್ಯೂ ಇರ್ತದೆ. ನೋಡಿ, ಇಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ. ಇಷ್ಟು ಕಡಲೆ ಬೀಜನ ಚೆನ್ನಾಗಿ ಬೆಚ್ಚನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವಾಗ ಈ ಥರ ಅಡುಗೆಗಳೆಲ್ಲ ಮಾಡಬೇಕು, ಕಡಲೆ ಬೀಜ ಪೌಡ್ರನ್ನ ಪ್ರತಿಯೊಂದು ಪಲ್ಯಕ್ಕೂ ಇದಕ್ಕೂ ಆ್ಯಡ್ ಮಾಡಿ. ನೀವು ಶೇಂಗಾ ಬೀಜದಲ್ಲೂ ಕೂಡ ಬೇಕಾದಷ್ಟು ಪ್ರೋಟೀನ್ ಅಂಶ ಇದೆ. ನೀವು ಕಡಲೆ ಬೀಜ ಹುರಿದು ಮಡಗಿದರೆ ಮಕ್ಳಿಗೂ ಒಂದು 2 ಕೊಡ್ಬೋದು. ಅಡುಗೆಗೆ ಬೆಳಗಾದಾಗ ಪದೇ ಅದು ಉರಿಯೋ ಕೆಲಸ ಇರಲ್ಲ. ಒಂದು ಏರ್ ಟೈಟ್ ಇರೋದ್ರಲ್ಲಿ ನೀವು ಹುರಿದು ನೀವು ಮಡಿಕೊಂಡ್ರಿ ಅಂದರೆ ಎಲ್ಲ ಅಡುಗೆಗೂ ನೀವು ಬಳಸ್ಕೋಬೋದು. ಪದೇ ಇದನ್ನು ಮಾಡ್ಕೊಂಡು ಕೂತಿರೋ ಕೆಲಸ ಏನಿರಲ್ಲ. ನೀವು ಅದನ್ನು ಯಾವುದೇ ಅಡುಗೆಗೆ ಬಳಸ್ಬೇಕಾದ್ರೆ ಒಂದು ಅರ್ಧ ಸ್ಪೂನು 1 ಸ್ಪೂನ್ ಬಳಸಿ. ಮಾಮೂಲಿ ಸಾಂಬಾರು ಪೌಡ್ರ್ ಬಳಸೋ ಥರ ಬಳಸಿ. ಅದೇನಾಗುತ್ತೆ ಅಂದರೆ ಅದರ ಟೇಸ್ಟು ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ಇವೆಲ್ಲ ಒಂದೊಂದು ಟಿಪ್ಸು ನೋಡಿ. ಒಂದು ಅರ್ಧ ಕೆ ಜಿ ಹೆಂಗೂ ಲೀಸ್ಟಲ್ಲಿ ಬರೆದಿರ್ತೀರಿ, ಮನೆಗೆ ಬಂದ ತಕ್ಷಣ ಅದನ್ನು ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಏರ್ ಟೈಟ್ ಹಾಕಿ ಮಡಗ್ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಪೌಡ್ರ್ ಮಾಡ್ಕೋಬೋದು, ಮಕ್ಳಿಗೂ ತಿನ್ನಿಸ್ಬೋದು, ತಾವು ಬೇಜಾರಾದಾಗ ಎರಡು ತಿನ್ಬೋದು. ಎಲ್ಲ ಮನೆಯಲ್ಲೇ ಇದೆ, ಎಲ್ಲೆಲ್ಲ ಹುಡಿಕೊಂಡೋಗೋ ಅವಶ್ಯಕತೆ ಇರೋಲ್ಲ. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ ಹಾಕಬೇಕು. ಯಾಕೆಂದರೆ ಜೀರಿಗೆ ಫಸ್ಟೇ ಹಾಕ್ಬಿಟ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ಗಮನ ಇಟ್ಟು ನೋಡಿ, ಪ್ರತಿಯೊಂದೂ ಗಮನ ಇಟ್ಟೇ ಮಾಡ್ಕೋಬೇಕು. ಮಾಡ್ತೀವಿ ಅಂದ್ಬಿಟ್ಟು ಏನೇನೋ ಮಾಡೋಕ್ಕೋದ್ರೆ ಕೆಲಸ ಕೆಟ್ಟೋಗುತ್ತೆ. ಮನೇಲಿರೋದೆ ಎಲ್ಲಿಯೇ ಹುಡ್ಕೊಂಡು ತರ್ತೀರಿ, ಸುಮ್ಮನೆ ಮನೇಲಿರೋದೆ ತಗೊಂಡು ಅಡುಗೆ ಮಾಡಬೇಕು. ಅಲ್ಲಿ ಮನೇಲಿರೋದೆ ತಂದು ಅಡುಗೆ ಮಾಡಿ ಗಂಡ ಮಕ್ಕಳನ್ನ ಮೆಚ್ಚಿಸ್ಬೇಕು. ಅದು ನಿಮ್ಮ ಟ್ಯಾಲೆಂಟು ಯಾವತ್ತೂ. ಇದು ಸ್ವಲ್ಪ ಚೆನ್ನಾಗಿ ಕೆಂಪು ಹುರಿದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಜೀರಿಗೆ ಹಾಕಬೇಕು. ಇಲ್ಲಾಂದರೆ ಜೀರಿಗೆ ಕಹಿ ಬಂದ್ಬಿಡುತ್ತೆ. ಹಿಂದೆ ಮುಂದೆ ಯಾವ್ಯಾವ್ದನ್ನ ಹಾಕಿದ್ರೆ ಯಾವ ಪದಾರ್ಥ ಹಾಕಬೇಕು ಅವಾಗ ಹಾಕಿದ್ರೆ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ. ನೀವು ಸಾಸಿವೆ ಫಸ್ಟು, ಜೀರಿಗೆ ಫಸ್ಟು ಅಂತ ಏನೇನೋ ಬೇರೆ ಬೇರೆ ಹಾಕ್ಬಿಟ್ರೆ ಅದು ಸೀದೋಗ್ಬಿಟ್ಟು ಅದು ಅಡುಗೆನೇ ಕೆಡಿಸ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಈಗ ಕೆಂಪಿಗೆ ಇದು ಬರ್ತಾಯಿದೆ, ಕೆಂಪಿಗೆ ಫ್ರೈ ಆಯಿತು. ಈಗ ಕೆಂಪಿಗೆ ಫ್ರೈ ಆದ ತಕ್ಷಣ ನೋಡಿ ಕೆಂಪು ಬಣ್ಣಕ್ಕೆ ಬಂತು. ಕೆಂಪು ಬಣ್ಣ ಬಂದಾಗ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಜೀರಿಗೆನ ಹಾಕಬೇಕು. ಹಿಂಗೆ ಜೀರಿಗೆ ಹಾಕ್ಕೊಂಡು ಆವಾಗ ಅದ್ರ ಜೊತೆಗೆ ಜೀರಿಗೆನ ನೀವು ಸುಮ್ಮನೆ ಲೈಟಾಗಿ ಬಿಸಿ ಮಾಡಿದ್ರೆ ಸಾಕು. ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ಆರಲಿ ಈ ಕಡೆಗೆ ಆರಾಮಾಗಿ ಒಂದು ಬಾಣಲಿಲಿ ಈ ಕಡೆ ತೆಗೆದು ಮಡಗ್ಬಿಡಿ. ಇದ್ರ ಪಾಡ್ಗದು ಹಾರ್ತಾ ಇರ್ತದೆ. ಆಮೇಲೆ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಅದನ್ನು. ಇದು ಮೊದಲನೇ ಕೆಲಸ. ಇದು ಮುಗಿದು ಬಿಡಲಿ. ಇದು ಮುಗಿದ ಮೇಲೆ ನೀವು ಇಲ್ಲೊಂದು ಬಾಣಲಿ ಇಟ್ಕೊಳ್ಳಿ, ಆಯಲ್ ಹಾಕ್ಕೊಳ್ಳಿ. ಜಾಸ್ತಿ ಆಯಿಲ್ ಏನು ಬೇಕಾಗಿಲ್ಲ. ಇದಕ್ಕೆ ಒಂದು 50 ಗ್ರಾಮ್ ಅಷ್ಟಿದ್ದರೆ ಸಾಕು ಆಯಲು. ನಿಮಗೆ ಇಷ್ಟು ಪಲ್ಯಕ್ಕೆ ಆಗುತ್ತೆ. ನಿಮ್ಗೆ ಹೋಗಿ ಒಂದು ಕಟ್ಟು ತಗೊಂಡ್ರೆ ಇದೇನು ತುಂಬ ಏನು ತಿನ್ನಂಗೂ ಇಲ್ಲ. ಎಲ್ಲ ಮನೆಯಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರಿ. ಸಿಂಗಲ್ ಫ್ಯಾಮಿಲಿಲಿ ಅಷ್ಟು ನೆಮ್ಮದಿ ಇಲ್ಲ. ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೋ ಅಲ್ಲಿ ಸಮೃದ್ಧಿಯಾಗಿರುತ್ತೆ ಎಲ್ಲ ಕೆಲಸ. ನಿಮ್ಗೆ ಆಚಾರ ವಿಚಾರ ಪ್ರತಿಯೊಂದು ಚೆನ್ನಾಗಿರುತ್ತೆ. ಇದ್ರ ಮಧ್ಯದಲ್ಲಿ ಹಂಗೆ ಮಾತಾಡ್ತಾ ನಮ್ಮ ಕೇಕ್ ಶೋಗೆ ಮಾತಾಡೋಣ. 51ನೇ ಕೇಕ್ ಶೋ ಪ್ಯಾಲೇಸ್ ಗ್ರೌಂಡು, ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಮುಂಚೆ ಅದು MG ರೋಡ್ ಕಡೆ ಇತ್ತು, ಈಗ ಜಾಗ ಇಲ್ಲಿ ಶಿಫ್ಟ್ ಆಗಿದೆ. ಲೈಟಾಗಿ ಖಾರಕ್ಕೋಸ್ಕರ ಒಂದೆರಡು ಅಸಿಟಿ ಅಂತ ಹೇಳ್ತಾರೆ, ಅದು ಬೇಡ. ಅಸಿಟಿ ಹೋಗ್ಲಾಡಿಸ್ಬೇಕಾದ್ರೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಹಸಿಮೆಣಸಿಗೆ ತಿಂದರೆ ಎದೆ ಒತ್ತುಬಿಡುತ್ತೆ ಅಂತಾರೆ. ಅದಕ್ಕೆ ಏನು ಮಾಡಬೇಕು ಹತ್ರ ಎಣ್ಣೆಯಲ್ಲಿ ಅದನ್ನು ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ನೀವು. ಆವಾಗ ಅದ್ರ ಟೇಸ್ಟ್ ಇರ್ತದೆ. ನಿಮ್ಗೆ ಎದೆ ಒತ್ತೋದಾಗಲಿ ಗ್ಯಾಸ್ಟ್ರಿಕ್ ಆಗಲಿ ಆಗಲ್ಲ. ಹಸಿಮೆಣಸಿಕಾಯಿನ ಹಸಿಗೆ ಹಾಕ್ಬಿಡ್ತಾರೆ. ಅದರಿಂದನೇ ಏನಾಗುತ್ತೆ ಅಂದರೆ ನೀವು ತಿಂದ ಮೇಲೆ ನೀವು ಎದೆ ಒತ್ತಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದು ಬೇಡ. ಅದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿನ ಯಾವತ್ತೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಬಂತು ನೋಡಿ, ಫುಲ್ಲು ವೈಟ್ ಕಲರ್ ಆಗ್ಬಿಡ್ತು. ಈಗ ವೈಟ್ ಕಲರ್ ಬಂತು ನೋಡಿದ್ರಾ, ನೋಡಿ ಕಾಣಿಸ್ತಾ ಇದೆಯಾ ವೈಟ್ ಕಲರು. ಈ ಥರ ಹಸಿಮೆಣಸಿಕಾಯಿ ಯಾವಾಗಲೂ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನೀವು. ಇದಕ್ಕೆ 1 ಕಪ್ಪು ಈರುಳ್ಳಿ ಹಾಕ್ಕೊಳ್ಳೋಣ. ಎಲ್ಲ ಸಿಂಪಲ್, ಇವೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು, ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು. ಆಮೇಲೆ ತೀರಾ ಹುಡಿಕೊಂಡೋಗಿ ನಾವು ಮನೇಲಿ ತಂದು ಅಡುಗೆ ಮಾಡಬೇಕಲ್ಲಪ್ಪ, ಹೆಂಗಪ್ಪ ತಲೆ ಬಿಸಿ ಮಾಡ್ಕೋಬೇಕಲ್ಲಪ್ಪ ಅನ್ನೋದಿರಲ್ಲ. ನಿಮ್ಮ ಮನೆಯಲ್ಲಿರೋ ಸಾಮಾನುಗಳನ್ನೇ ತಗೊಂಡು ಈಸಿಯಾಗಿ ಅಡುಗೆ ಮಾಡೋದನ್ನು ಕಲಿಬೇಕು. ವೆಜ್ಜಲ್ಲಿ ಬೇರೆ ಬೇರೆ ಥರ ಎಲ್ಲ ತುಂಬ ಜನ ಮಾಡಿ ತೋರಿಸ್ತಾರೆ. ನಮಗೆ ನಮ್ಮ ಏನು ತಿಳುವಳಿಕೆ ಇದೆಯೋ, ಏನು ಮಾಡ್ಬೋದು ಅಂತ ಇದೆಯೋ, ಜನಕ್ಕೆ ಏನು ಅರ್ಪಿಸ್ಬೇಕು ಅಂತಿದೆಯೋ ಆ ರೀತಿ ನಾವೆಲ್ಲ ಈಗ ನಿಮ್ಮೊಂದು ಅಡುಗೆ ನಾವು ತೋರಿಸ್ಬೇಕಾದ್ರೆ ಏಕ್ದಮ್ ಇಲ್ಲಿ ಬಂದು ಮಾಡಿ ತೋರಿಸಲ್ಲ. ನಾವು ಮನೆಯಲ್ಲಿ 4 ಸರಿ 5 ಸರಿ ಮಾಡಿರ್ತೀವಿ. ಇದಿಲ್ಲ ರೀ ಹಿಂಗಲ್ಲ ಹಂಗೆ ಮಾಡೋದು ಅಂತ ನಿಮಗೆ ಕಾಮೆಂಟ್ ಹೇಳ್ಬೋದು, ಬೇರ್ಬೋದು, ಅದು ಬೇರೆ ವಿಚಾರ. ಆದರೂ ನಾವೇನು ಮಾಡಿರ್ತೀವಿ ಅಂದರೆ ನೀವು ಮಾಡ್ಕೊಂಡಾಗ ಅದು ಚೆನ್ನಾಗಿರಬೇಕು. ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ನಾವು ಅದನ್ನು ಸಂಶೋಧನೆ ಮಾಡಬೇಕು. ಮಾಡಿ ಅಡುಗೆ ಚೆನ್ನಾಗಿದೆಯಾ, ಏನು ಜನ ಏನಂತಾರೆ, ಅದಕ್ಕೆ ರೆಸ್ಪಾನ್ಸ್ ಏನಿರ್ತದೆ ಅನ್ನೋದನ್ನ ತಿಳ್ಕೊಂಡೆ ನಾವು ಪ್ರತಿಯೊಂದೂ ಅಡುಗೆ ಮಾಡೋದು. JFC ಅವ್ರ ಪಾಲಿಸಿನೇ ಆ ಥರನೇ. ಯಾವ ಕಾರಣಕ್ಕೂ ಸುಮ್ಮನೆ ಏನೋ ಯಾರೋ ಹೇಳಿದ್ರು ನೋಡಿದ್ರು ಮಾಡಿದ್ರು ಅನ್ನೋ ಇದರಲ್ಲಿ ನಾವು ಯಾವ ಕಾರಣಕ್ಕೂ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಯಾವಾಗಲೂ ಪದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಕ್ಕೆ ಹೋಗಬೇಡಿ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿಟ್ಟು ಒಂದಿಷ್ಟು ಸಾಲ್ಟ್ ಬೆರೆಸ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕಿ ಡಬ್ಬಿನೆಲ್ಲ ಹಾಕಿ ಫ್ರಿಡ್ಜಲ್ಲಿ ಮಡಗ್ಬಿಡಿ. ಇದು ಅನುಕೂಲವಾದ ಕೆಲಸ. ಪದೇ ಬಿಡಿಸ್ಕೊಂಡು ಮಾಡಿಕೊಂಡು ಎಲ್ಲಕ್ಕೂ ರುಬ್ಕೊಂಡು ಕೂತ್ಕೊಂಡಿದ್ರೆ ನೀವು ಇಷ್ಟು ರುಬ್ಬಕ್ಕೂ ಆಗಲ್ಲ. ಇದೊಂದು ಗಮನದಲ್ಲಿರಲಿ. ನೀವು ಅದು ಮಡಗಬೇಕಾದ್ರೆ ಏನು ಮಾಡಬೇಕು, ಸೇಫ್ಟಿಯಾಗಿ ಮಾಡಬೇಕು.
ಸೇಫ್ಟಿಯಾಗಿ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಯಾವತ್ತೂ ನೀವು ಪ್ರಿಸರ್ವೇಟಿವ್ ಹಾಕದೇ ಮಾಡಬೇಕಂದ್ರೆ ಅದನ್ನು ಸಾಲ್ಟ್ ಬೆರೆಸ್ಬೇಕಷ್ಟೇ. ಲೈಟಾಗಿ ತುಂಬ ಬೆರೆಸ್ಬಿಟ್ಟಿರ ಒಂದಿಷ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು 50 ಗ್ರಾಮ್ ಬೆಳ್ಳುಳ್ಳಿ, ಒಂದು 20 ಗ್ರಾಮ್ ಶುಂಠಿ ಅಷ್ಟೇ ಇರಬೇಕು. ಬೆಳ್ಳುಳ್ಳಿ 50 ಗ್ರಾಮ್ ಇದ್ದರೆ ಅರ್ಧ ಭಾಗ ಮಾತ್ರ ಶುಂಠಿ ಇರಬೇಕು. ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಒಂದಿಷ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು ಡಬ್ಬಿಲಿ ಮಾಡಿಕೊಂಡ್ರೆ ನಿಮಗೆ ಇದೊಂಥರ ಅನುಕೂಲವಾಗಿದೆ. ಯಾವಾಗ ಇಷ್ಟ ಬಂದಾಗ ಟಕ್ಕಂತಂದು ಅಡುಗೆ ಮಾಡ್ಬೋದು. ನೋಡಿ ಸಾಕು, ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ನೋಡಿ ಇಷ್ಟು ಫ್ರೈ ಆಗಿದೆ. ಇದು ಶುಂಠಿ ಬೆಳ್ಳಿ ಪೇಸ್ಟು ಗಮ್ಮನ್ಬೇಕಷ್ಟೇ, ಅಲ್ಲಿವರೆಗೂ ಸ್ವಲ್ಪ ಲೈಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನಾವು ಇದನ್ನು ಸೊಪ್ಪನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಚೆನ್ನಾಗಿ ಒಣಗಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಅದೇ ಥರ ಮಾಡಿ ಇದನ್ನು ಸೊಪ್ಪನ್ನ ಬಿಡಿಸೋಕೆ ಮುಂಚೆನೇ ಒಂದು ಸರಿ ತೊಳೆದ್ಬಿಟ್ಟು ಆರಾಕ್ಬಿಡಿ. ಯಾವುದರಲ್ಲಿ ಜಂಡಿಲೋ ಪಳ್ಳಿಲೋ ನೀರಲ್ಲಿ ಆರಾಕಿ ನಾವು ಮಡಗಿದ್ದೀವಿ. ನೋಡಿ ಇನ್ನೂ ತೇವ ಇದೆ, ಇದರಲ್ಲಿ ತೇವಾಂಶ ಇದೆ, ಲೈಟಾಗಿ ತೇವಾಂಶ ಇದೆ. ನೀವು ಅದೇ ಥರ ಮಾಡ್ಕೋಬೇಕು. ಅಗಸೆ ಸೊಪ್ಪಿನ ಪಲ್ಯ, ಅಗಸೆ ಸೊಪ್ಪಿನ ಪಲ್ಯ ಅದೇ ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಹಾಕ್ಕೊಳ್ಳೋಣ, ಸ್ವಲ್ಪ ಲೈಟಾಗಿ ನೀರು ಹಾಕಬೇಕು ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಇದರಲ್ಲಿ ನೀರಲ್ಲಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಎಣ್ಣೆನಲ್ಲೇ ಹಿಂಗೆ ಎಣ್ಣೆ ಹಾಕ್ಬಿಟ್ಟು ನೀವು ಹಿಂಗೆ ಫ್ರೈ ಮಾಡಿಬಿಟ್ಟು ಲೈಟಾಗಿ ಸ್ವಲ್ಪ ನೀರು ಹಾಕಿದ್ರೆ ಅದೇ ನಿಮಗೆ ಆಟೋಮೆಟಿಕ್ಕಾಗಿ ಚೆಂದಂಗೆ ಆಗೋಗುತ್ತೆ. ಈಗ ಇದನ್ನೇನು ಮಾಡೋಣ ಅಂದರೆ ಲೈಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ಲೇಮ್ ಯಾವತ್ತೂ ಕಮ್ಮಿ ಇರಲಿ, ಕಮ್ಮಿ ಇಟ್ಕೋಬೇಕು ಫ್ಲೇಮ್ನ. ಮುಂದೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಜಾಸ್ತಿ ಬೇಡ. ಈ ಏರ್ ಹೋಗ್ದಂಗೆ ಇದನ್ನು ಹಿಂಗೆ ಮುಚ್ಚಿಬಿಡ್ಬೇಕು. ಹೀಗೆ ಅದ್ರ ಪಾಡಗದು ಮುಚ್ಚಾಯಿತು. ಇಲ್ಲಿ ನಾವು ಮಿಕ್ಸಿನಲ್ಲಿ ಹಾಕಿದ್ವಲ್ಲ ಕಡಲೆ ಬೀಜ ಮತ್ತು ಜೀರಿಗೆ, ಇದನ್ನು ಒಂದೇ ಒಂದು ರೌಂಡ್ ಅಷ್ಟೇ, ತುಂಬ ಏನು ಬೇಕಾಗಿಲ್ಲ. ನಮಗೆ ಫಸ್ಟು ನೀವು ಆನ್ ಮಾಡ್ತೀರಲ್ಲ, ಆನ್ ಮಾಡಿ ನೋಡಿ ಹಿಂಗೆ ಅಷ್ಟೇ. ಆಮೇಲೆ ಬೇಕಾದ್ರೆ ತೆಗೆದು ನೋಡಿ ಪುಡಿ ಆಗಿದೆ, ಒಂದು 3 ಸರಿ ಹಿಂಗೆ ಅಂದ್ರೆ ಸಾಕು. ನೋಡಿ ಹಂಗೆ ಲೈಟಾಗಿ ಪುಡಿ ಆಗ್ಬಿಡ್ತು, ತುಂಬಾ ಪುಡಿ ಆಗೋದ ಅವಶ್ಯಕತೆ ಇರೋಲ್ಲ. ಹಿಂಗೆ ಎಲ್ಲ ತೆಗೆದ್ಬಿಟ್ಟು ನೀವು ಅದೇನು ನೋಡಿ ಪೌಡ್ರ್ ಥರ ಆಗೋಯ್ತು ನೋಡಿ. ಈಗ ಬಾಯಿಗೂ ಸಿಗಬೇಕು, ತುಂಬ ನೈಸು ಆಗಬಾರ್ದು, ಗಮ್ಮನ್ನುತ್ತೆ ನೋಡಿ. ಕಡಲೆ ಬೀಜಕ್ಕೂ ಜೀರಿಗೆಗೂ ಹಾಕಿ ಹುರಿದಿರೋದಕ್ಕೆ ಅದಕ್ಕೂ ಹೆಂಗಿದೆ ಗೊತ್ತರ ಟೇಸ್ಟ್ ಇದೆ. ಇದನ್ನೇ ಹಂಗೆ ತಿನ್ಕೊಳ್ಳೋಣ ಅನ್ನಿಸ್ತದೆ, ಆ ಥರ ಟೇಸ್ಟ್ ಇರ್ತದೆ. ಇವೆಲ್ಲ ಮನೇಲಿರೋ ಪದಾರ್ಥ, ನೀವೇನು ಸಪ್ರೇಟಾಗಿ ಇದನ್ನು ಹುಡಿಕೊಂಡು ಹೋಗಿ ತರೋವಂಥದ್ದು ಏನಿರಲ್ಲ. ನಮ್ಮ GFCನಲ್ಲಿ ಏನಂದರೆ ಯಾವುದು ಪ್ರಿಸರ್ವೇಟ್ ಆಗಲಿ, ಕೆಮಿಕಲ್ ಆಗಲಿ, ಮತ್ತೊಂದಾಗಲಿ ಯಾವುದು ಪೌಡ್ರ್ಗಳಿಗೆ ನಾವು ಯಾವುದಕ್ಕೂ ಬೆರೆಸಲ್ಲ. ಎಲ್ಲ ನಾವು ಇಟ್ಟಿರೋದೆಲ್ಲ ಸಾಲ್ಟ್ ಬೇಸ್ ಮೇಲೆ ಇಟ್ಟಿದ್ದೀವಿ. ಸಾಲ್ಟ್ ಅಂದರೆ ಪೂರ್ವ ಕಾಲದಲ್ಲಿ ಗೊತ್ತಿತ್ತಲ್ಲ ನಿಮಗೆ, ಪೌಡ್ರ್ ಮಾಡಿ ಸಾಂಬಾರು ಪೌಡ್ರೆಲ್ಲ ಮಾಡಿ ಏನು ಮಾಡ್ತಿದ್ರು, ದೊಡ್ಡ ದೊಡ್ಡ ಗುಡಾನ್ಗಳಲ್ಲಿ ಅದೇ ಇದರಲ್ಲಿ ಸಾಲ್ಟ ಬೆರೆಸಿ ಮಾಡಿರ್ತಿದ್ರು. ಅದೇ ಸಿಸ್ಟಮಲ್ಲೇ ನಮ್ಮ GFC ಪೌಡ್ರ್ ಇರೋದು. ಪ್ರತಿಯೊಂದು ಪೌಡ್ರಲ್ಲೂ ನಮ್ಮದು ಸ್ವಲ್ಪ ಸಾಲ್ಟ್ ಇರ್ತದೆ ಅಷ್ಟೇ, ಬೇರೆ ಏನಿಲ್ಲ. ಸಾಲ್ಟ್ ಅಂದರೆ ಯಥೇಚ್ಛವಾಗಿರಲ್ಲ, ಪ್ರಮಾಣ ಅಂತ ಒಂದಿಷ್ಟು ಇರ್ತದೆ. ಆ ಪ್ರಮಾಣದಲ್ಲಿ ಮಾತ್ರ ಮಾಡಿ ನಾವು ಪೌಡ್ರನ್ನ ಪ್ರತಿಯೊಂದು ತಯಾರು ಮಾಡೋದು. ಯಾವ ಕಾರಣಕ್ಕೂ ಕೆಮಿಕಲ್ ಆಗಲಿ ಮತ್ತೊಂದಾಗಲಿ ನಾವೇನು ಬಳಸೋಕ್ಕೆ ಹೋಗಲ್ಲ. ನೋಡಿ ಈ ಥರ ಮುಚ್ಚಲೆ ತೆಗೀರಿ. ತೆಗೆದಾದ್ಮೇಲೆ ನೋಡಿ ಫ್ರೈ ಆಗ್ತಾಯಿದೆ. ಇದು ಇದೇ ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಂಡಿದೆ. ಇದು ಕೆಲ ಏನು ನೀರು ಆ್ಯಡ್ ಮಾಡೋಂಗಿಲ್ಲ, ನೀವು ತೊಳೆದಿರ್ತೀರಲ್ಲ, ತೊಳೆದಿರೇ ಇದು ನೀರು ಸ್ವಲ್ಪ ಕುಡಿದ್ಬಿಟ್ಟಿರ್ತದೆ. ಅದನ್ನೇ ಸ್ವಲ್ಪ ನೀರು ಹೆಂಗಪ್ಪ ಡ್ರೈ ಮಾಡೋದು ಹೆಂಗಾಗೋದು ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನೀರನ್ನ ಇದನ್ನು ತೊಳೆದು ಒಂದು ಕಾಲು ಅರ್ಧ ಗಂಟೆ ಮುಂಚೆನೇ ನೀವು ಅದನ್ನು ಸೋರ್ಲಾಕ್ಬಿಡ್ಬೇಕು ನೀರನ್ನ. ಇಲ್ಲಾಂದರೆ ಒಂಥರ ಗೊಜ್ಜು ಥರ ಆಗಿಬಿಡ್ತದೆ, ಡ್ರೈ ಆಗೋಲ್ಲ, ಚಾನ್ಸ್ ಸಿಕ್ಕಲ್ಲ ನಿಮಗೆ. ಈಗ ಉಪ್ಪನ್ನು ಸೇರಿಸೋ ಸಮಯ. ಉಪ್ಪನ್ನು ಸೇರಿಸೋಣ. ಉಪ್ಪು ಯಾವಾಗ ಹಿಂದೆ ಇರಲಿ, ಲೈಟಾಗಿ ಹಾಕ್ಕೊಳ್ಳಿ ಉಪ್ಪು. ಆಮೇಲೆ ಬೇಕಾದರೆ ನೋಡಿ ಉಪ್ಪನ್ನು ಮುಂದುವರ್ಸೋಣ, ಏಕೆ ಬೇಡವೆ ಅಂತೇಳಿ. ನಿಮ್ಮ ಅಚ್ಚುಮೆಚ್ಚಿನ ನಾಟಿ ಸ್ಟೈಲ್ನ GFC ಸಾಂಬಾರು ಪೌಡ್ರು ಇದರಲ್ಲಿ ಬಳಸ್ತಾ ಇದ್ದೀವಿ. ಎಷ್ಟು ಗೊತ್ತಾ, ಒಂದು ಅರ್ಧ ಸ್ಪೂನ್ ಅಷ್ಟೇ, ಆ ಪರಿಮಳಕ್ಕೆ, ಆ ಟೇಸ್ಟ್ಗೋಸ್ಕರ ಈ ಪೌಡ್ರನ್ನ ಹಿಂಗೆ ಹಾಕ್ಬಿಟ್ಟು ಲೈಟಾಗಿ ಸಾಕು, ತುಂಬ ಬೇಡ, ತುಂಬ ಜಸ್ಟು ಆ ಪರಿಮಳ ಇರಬೇಕಷ್ಟೇ ನಿಮಗೆ. ನಾನು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಲೈಟಾಗಿ ನೀರು ಹಾಕಿ ತಿರ್ಗ್ಸೋಣ ಒಂದು ಸರಿ. ತೆಂಗಿನಕಾಯಿ ತುರಿ ಒಂದು ಬೇಕಾದರೆ ಯೂಸ್ ಮಾಡಿ, ಬೇಡ ಅಂದರೆ ಬೇಡ. ನಾವು ಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ಒಂದಿಷ್ಟು ಒಂದು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದರಲ್ಲಿ ತಿರುಗಿಸಿ ಹಾಕ್ಕೊಂಡಿರೋ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಸಾಕು, ಸ್ವಲ್ಪ ಜಾಸ್ತಿ ಆಗಂಗೆ ಕಾಣಿಸ್ತದೆ. ಒಂದು ಸ್ವಲ್ಪನೇ ಇರಲಿ, ಜಾಸ್ತಿ ಬೇಕಾಗಿಲ್ಲ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡೋಣ. ನಾನು ಅಷ್ಟು ಬಳಸಿದ್ದೀನಿ, ಒಂದು ಸ್ವಲ್ಪ ಉಳಿಸಿದ್ದೀನಿ. ಅದನ್ನು ಉಳಿದ್ರೆ ಡಬ್ಬಕ್ಕೆ ತೆಗೆದು ಮಡಿಕೊಳ್ಳಿ. ಮತ್ತೆ ಯಾವ್ದಾರ ಮಾಡಿದಾಗ
ಹಿಂಗೆ ಖಂಡಿತ ಅದು ಬೇಕಾಗ್ತದೆ. ಒಂದು ಸ್ವಲ್ಪ ನೀರು ಹಾಕಿ ಲೈಟಾಗಿ ಇದನ್ನು ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಇನ್ನೂ ಅದೆಲ್ಲ ಸೇರಿ ಕ್ಲೀನಾಗಿ ಆಗೋಗುತ್ತೆ. ಇದಕ್ಕೊಂದು 2 ನಿಮಿಷ ಹೀಗೆ ಮುಚ್ಚಿಬಿಡುವ. ನೋಡಿ, ನೀವು ಮನೇಲಿದ್ದರೆ ವಿತಿನ್ 10 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಇದನ್ನು. ಎಲ್ಲ ಅನ್ನ ಸಾಂಬಾರೆಲ್ಲ ಮಾಡಿ ಮುಗಿಸಿದ್ರೆ ಸೈಡಲ್ಲಿ ಏನಾದ್ರು ಬೇಕಪ್ಪ ನೆಂಚ್ಕೊಳ್ಳೋಕ್ಕೆ ಇಲ್ಲ ಅಂತಂದರೆ ಇದರಲ್ಲೇ ನೀವು ಅಕ್ಷೆ ಸೊಪ್ಪನ್ನ ಎಗ್ ಬುರ್ಜಿ ಮಾಡ್ಬೋದು. ಮುಂದೆ ಮಾಡಿ ತೋರಿಸ್ತೀವಿ. ಒಂದು ಐಟಮಲ್ಲಿ ನಿಮಗೆ ಅಕ್ಷೆ ಸೊಪ್ಪು ಅಂತ ಹೇಳಿದ್ರೆ ಒಂದೇ ಪಲ್ಯ ಅಲ್ಲ, ಇದರಲ್ಲಿ ಹಲವಾರು ಥರದ್ದು ನಾನು ಮಾಡಿ ನಿಮಗೆ ಮುಂದೆ ತೋರೋರಿದ್ದೀವಿ. ಯಾಕೆಂದರೆ ನಿಮಗೆ ಇಷ್ಟಪಟ್ಟಂಥ ಅಡುಗೆ ತುಂಬ ಹೇಳ್ಕೊಡೋದಿದೆ. ಅದನ್ನು ಈಗ ನೀವು ಒಂದು ಅಕ್ಷೆ ಸೊಪ್ಪಲ್ಲಿ ಒಂದು 5 ಥರ ಟ್ರೈ ಮಾಡ್ತೀವಿ, 5 ಥರ 10 ಥರ ಟ್ರೈ ಮಾಡ್ತೀವಿ. ಒಂದೇ ಮಾಡ್ಕೋಬೇಡ್ದು ಯಾವತ್ತೂ. ಒಂದೇ ಏನಪ್ಪ ಇದು ಒಂದೇ ಆಪ್ಷನ ಅನ್ನಬೇಡ್ದು. ಅದರಲ್ಲಿ ಬೇಜಾರಾದಾಗ ಬೇರೆ ಎಗ್ ಬುರ್ಜಿ ಮಾಡ್ಬೋದು, ಬೇರೆ ಥರದ್ದೆಲ್ಲ ಇನ್ನೂ ತುಂಬ ನಾವು ಮಾಡ್ತಾನೆ ಇದ್ದೀವಿ. ಅಡುಗೆ ಮಾಡಿ ನಮ್ದು ಅದೇ ಕೆಲಸ, ಬೇರೆ ಇನ್ನೇನು ಕೆಲಸ ಇಲ್ಲ ನಮಗೆ. ಪರಿಪೂರ್ಣವಾಗಿ ನಾವು ಇದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ. ಬೇರೆ ಏನು ಕೆಲಸನೇ ಇಲ್ಲ ನಮಗೆ. ಅಡುಗೆ ಮಾಡಿ ತೋರಿಸೋದಂದ್ರೆ ಅಷ್ಟೇನು ಈಸಿ ಕೆಲಸ ಅಲ್ಲ. ಅದು ಜನ ಒಪ್ಕೊಳ್ಳೋಂಗಿರಬೇಕು, ಮೆಚ್ಕೊಳ್ಳೋಂಗಿರಬೇಕು. ಅದು ಇಷ್ಟಪಟ್ಟರೆ ಆ ಥರ ಇದ್ದರೆ ಮಾತ್ರ ಸಾಧ್ಯ ಆಗೋದು. ನೋಡಿ, 2 ನಿಮಿಷ ಮುಚ್ಚಿಬಿಟ್ಟಾದ್ಮೇಲೆ ಹಿಂಗೆ ತೆಗೀರಿ. ರೆಡಿ ಇದೆ. 2 ಸೆಕೆಂಡ್ ಬೇಯಬೇಕು. ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಬೇಯಬೇಕಾದ್ರೆ. ಸ್ವಲ್ಪ ದಿಂಡಿದೆ, ಅದು ಬೇಯಬೇಕಾದ್ರೆ ಇನ್ನೊಂದು 2 ನಿಮಿಷ ನೀವು ಹಿಂಗೆ ಮುಚ್ಚಿ, ಇನ್ನೊಂದು 2 ನಿಮಿಷ ಮುಚ್ಚಿ ನೀವು ಬೇಯಿಸಿದರೆ ಸಾಕು. 2 ನಿಮಿಷದಲ್ಲಿ ನಿಮಗೆ ಅಕ್ಷೆ ಸೊಪ್ಪಿನ ಪಲ್ಯ ರೆಡಿ. ಇದು ಏನೇನಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ. ಅದನ್ನು ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆ ಥರದೊಂದು ಆರೋಗ್ಯವಾದ ಅಡುಗೆನ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ. ಇದ್ರ ಮಧ್ಯದಲ್ಲಿ ನೀವು ನಮ್ಮ ಶೋನಲ್ಲಿ ಮಾಡಬೇಕು ಅಂತ ಏನೋ ಆಸಕ್ತಿ ಉಳ್ಳವರಾಗಿದ್ದರೆ, ಒಳ್ಳೆ ಅಡುಗೆ ಕಲ್ತಿದ್ರೆ ಜನವರಿ 26ರಿಂದ ನಾವು ಅವಕಾಶ ಕೊಡ್ತೀವಿ. ನಮ್ಮ ಫೋನಲ್ಲಿ ಕೆಳಗಡೆ ನಂಬರ್ ಬರ್ತಾ ಇರ್ತದೆ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಶೂಟಿಂಗ್ ದಿನಾಂಕನ ಹೇಳ್ತೀವಿ ನಾವು. ಆವಾಗ ಬಂದು ನೀವು ಇಲ್ಲಿ ನಮ್ಮ ಅಡುಗೆಯಲ್ಲಿ ಭಾಗವಹಿಸ್ಬೋದು. ನಿಮ್ಮ ಅಡುಗೆಗಳನ್ನ ನೀವು ಮಾಡಿ ಜನಕ್ಕೆ ತೋರಿಸ್ಬೋದು. ಅದೊಂದು ಅನುಕೂಲ ಇದೆ. ನಮ್ಮ ಅಡುಗೆ ವೆಜ್ಜು ಜೊತೆಗೆ ವೆಜ್ಜು ದೊಡ್ಡ ಕ್ಯಾಟ್ರಿಂಗ್ ಬೇಕು ಅನ್ನಂಗಿದ್ರೆ ನಮಗೆ ಕಾಲ್ ಮಾಡಿ. ನಾವೊಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ನೀವು ಬಂದು ಮನೇಲಿ ಅಡುಗೆ ಮಾಡಿ, ಗುರುಪ್ರೇಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರತಿಯೊಂದಕ್ಕೂ ಅಡುಗೆ ಮಾಡಿಕೊಡ್ತೀವಿ. ವೆಜ್ ಆ್ಯಂಡ್ ನಾನ್ ವೆಜ್ ಯಾವ್ದು ಬೇಕಾದ್ರೂ ಮಾಡಿಕೊಡ್ತೀವಿ. ಬರೀ ನಾನ್ ವೆಜ್ಜೇ ಮಾಡ್ತಾರೆ ಅಂತ ತಿಳ್ಕೊಬೇಡಿ, ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ನಮ್ಮ GFC ಒರಿಜಿನಲ್ ಅಂತ ಹೊಡೆದ್ರೆ ಟಿಂಬರ್ ಲೇಔಟ್ ಬರುತ್ತೆ. ಅದು ನನ್ನ ಮೊದಲನೇ ಶೋರೂಮ್. ಅದು ನಮ್ಮದು ಸಂಸ್ಥಾಪನೆ ಆಗಿರೋದು. ನಾನ್ ವೆಜ್ಜಲ್ಲಿ ಅಡುಗೆ ಮಾಡೋ ಆಸಕ್ತಿ ಉಳ್ಳವ್ರಿಗೆ, ಹೋಟ್ಲ್ ಮಾಡಬೇಕು ಅನ್ನೋರು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದಕ್ಕೆ ಏನು ಬೇಕೆಲ್ಲ ಮಾಹಿತಿ ಕೊಡ್ತೀವಿ. ನಮ್ಮ ಬ್ರ್ಯಾಂಡಲ್ಲೇ ಮಾಡಿಕೊಡ್ತೀವಿ ಬೇಕಾದರೆ. ಇಲ್ಲ ನೀವೆಲ್ಲ ಕಲ್ತ್ಕೊಂಡು ನಮ್ಮ ಹೆಸರಲ್ಲೇ ಮಾಡ್ಕೋತೀವಪ್ಪ ನನಗಿದ್ರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾವು ಟ್ರೈನಿಂಗ್ ಕೊಡ್ತೀವಿ, ಹೇಳ್ಕೊಡ್ತೀವಿ. ಬನ್ನಿ, ಈಗ ಸಾಕಿದು. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಬನ್ನಿ. ನೋಡಿ, ಸಾಕಾಯ್ತೀಗ. ಘಮ ಅಂತ ಇದೆ. ಒಂದು ಸರಿ ಎಲ್ಲ ತಿರುಗಿಸ್ಬಿಟ್ಟು, ಸೂಪರಾಗಿದೆಯಾ ಪಲ್ಯ. ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ನೋಡಿ. ನಿಮಗೆ ಹೆಚ್ಚು ಕಮ್ಮಿ ನುಗ್ಗೆ ಸೊಪ್ಪು ಥರನೇ ಕಾಣಿಸುತ್ತೆ. ಇದು ಬೇರೆ ಏನು ಕಾಣಿಸೋಂಗಿಲ್ಲ, ನುಗ್ಗೆ ಸೊಪ್ಪು ಥರನೇ ಕಾಣಿಸುತ್ತೆ. ಹೋಟ್ಲ್ ಮಾಡುವ ಆಸಕ್ತಿ ಉಳ್ಳವರಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ನೀವು ಮನಿಕೊಳ್ಳೋಕ್ಕೆ ಊಟದ ಜಾಗಕ್ಕೆ ಮಾತ್ರ ನಾವು ಪೇಮೆಂಟ್ ತೊಗೋತೀವಿ. ಮಿಕ್ಕಿ ಯಾವುದಕ್ಕೂ ನಾವು ಹಣಕಾಸು ತಗೊಳ್ಳಲ್ಲ. ನಮ್ಮ ಪೌಡ್ರನ್ನು ಬಳಸಿ ನೀವು ನಿಮ್ಮ ಉದ್ದಿಮೆ ಕಟ್ಕೋಬೋದು. ಗಂಡ ಹೆಂಡ್ತಿರು ಇಬ್ಬರೇ ಇದ್ದರೆ ಸಾಕು, ನೀವು ಕಲ್ತ್ಕೊಂಡೋಗಿ ನಿಮ್ಮ ಮನೇಲಿ ಉದ್ಯಮ ಮಾಡ್ಬೋದು. ಆ ಥರ ಒಂದು ಹೊಸ ಟೆಕ್ನಾಲಜಿನ ನಾವು ಕಲಿಸ್ಕೊಡ್ತೀವಿ. ತುಂಬ ರಿಸ್ಕ್ ತೊಗೊಂಡು ಇವ್ರ ಮೇಲೆ ನಂಬ್ಕೊಂಡು ಮಾಡೋಂಥ ಅವಶ್ಯಕತೆ ಇರಲ್ಲ. ನಿಮ್ಗೆ ಇನ್ನೊಂದು ಸರಿ ಹೇಳ್ತೀನಿ, ಭಟ್ರಿಗೆ ಕಳಿಸಿ ಅವ್ರು ಕಳಿಸಿ ಅಂದರೆ ಯಾರನ್ನೂ ನಂಬ್ಕೊಂಡು ನೀವು ಭಟ್ರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಕೆಲಸ ಇದೆಯಾ, ಕಲ್ತಿದ್ದೀರಾ, ನೀವು ಮಾಡೋಕ್ಕೆ ತಾಕತ್ತಿದೆಯಾ ಅಂಥವ್ರು ಮಾತ್ರ ಬರಬೇಕು ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ. ಯಾಕೆಂದರೆ ಎಷ್ಟೋ ಜನ ಬರ್ತಾರೆ ಯಾರನ್ನ ನಂಬ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ. ಯಾರು ನಿಮಗೆ ಕೆಲಸ ನೆಟ್ಟಿಗೆ ಮಾಡಿಕೊಡಲ್ಲ, ನಿಮ್ಮನ್ನು ಗೋವಿಂದ ಮಾಡಿಬಿಡ್ತಾರೆ. ಅದ್ರ ಕಡೆ ಗಮನ ಇರಲಿ. ನೀವು ಮಾಡೋ ಉದ್ದಿಮೆ ಮಾಡೋರು ನಿಮ್ಮ ಕೈಯಲ್ಲಿ ಕೆಲಸ ಇರಬೇಕು. ಆ ಕೆಲಸ ಕಲ್ಸೋಕ್ಕೆ ಕೃಷ್ಣಪ್ಪ ಅವರಿದ್ದಾರೆ. ಅವಶ್ಯಕತೆ ಇದ್ದರೆ ಭೇಟಿ ಮಾಡಿ, ನಾವು ಕಲಿಸ್ಕೊಡ್ತೀವಿ. ಈಗ ನಿಮಗೆ ಇದು ಟೇಸ್ಟ್ ಮಾಡಿ ಹೇಳೋ ಸಮಯ ಬಂದಿದೆ. ತುಂಬಾ ಸೊಪ್ಪನ್ನ ಬಾಯ್ಲ್ ಮಾಡಬೇಡ್ದು. ಹಾಫ್ ಬಾಯ್ಲ್ ಅಂತ ಕೇಳಿದ್ದೀರಾ? ಈ ನುಗ್ಗೆ ಸೊಪ್ಪಾಗಿರ್ಬೋದು, ಪ್ರತಿಯೊಂದು ಸೊಪ್ಪನ್ನೂ ಮಾಡಬೇಕಾದ್ರೆ ನೀವು ತುಂಬ ಬಾಯ್ಲ್ ಮಾಡಬಾರ್ದು. ತುಂಬ ಬಾಯ್ಲ್ ಮಾಡಿದ್ರೆ ಅದರಲ್ಲಿರತಕ್ಕಂಥ ಐರನ್ ಕಂಟೆಂಟ್ ನಾವೆಲ್ಲ ನಿಮಗೆ ಸತ್ತೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿಂಡಿರುವಾಗಲೇ ನೀವು ಇದನ್ನು ಮಾಡ್ಕೋಬೇಕು. ಈ ಥರ ಇದೆ ನೋಡಿ, ಸೂಪರಾಗಿದೆ. ಈ ಥರ ನೀವು ಮನೇಲಿ ಮಾಡಿಕೊಂಡು
ಮುದ್ದೆ ಜೊತೆಗಾಗ್ಬೋದು, ಅನ್ನದ ಜೊತೆಗಾಗಿರ್ಬೋದು, ಯಾವುದೇ ಒಂದು ಸೈಡ್ ಬೇಕು ಅಂತಂದರೆ ಈ ಥರದೊಂದು ಡಿಶ್ ನೀವು ಹೋಗ್ಬೋದು ಖಂಡಿತ. ಏಕ್ದಮ್ ಮಸ್ತ್. ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಜೀರಿಗೆ, ಕಡಲೆ ಬೀಜ, ಆ ಪರಿಮಳಕ್ಕೂ ಅದಕ್ಕೂ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿರೋದಕ್ಕೆ ಹೆಂಗೆ ಅದ್ಭುತವಾಗಿದೆ ಅಂದರೆ ಇದನ್ನು ನೀವು ರಾತ್ರಿವರೆಗೆ ಇಟ್ಕೊಂಡು ತಿನ್ಬೋದು. ಬೇಗ ಹೋಗಲ್ಲ, ಹಾಳಾಗಲ್ಲ. ಪಲ್ಯ ಮಾಡಿ ಮಧ್ಯಾಹ್ನ ಮಾಡಿ ರಾತ್ರಿಗೆ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ಆ ಥರದೊಂದು ಇದು ನಾನಂತೂ ಮಾಡಿ ತೋರಿಸಿದ್ದೀನಿ. ಇದರಲ್ಲೇ ಇನ್ನೂ ಹಲವಾರು ಥರದ್ದು ಮಾಡಿ ತೋರಿಸೋಣ ಮುಂದೆ ಯಾವ ಥರ ಮಾಡೋದು ಅಂತ. ಇದಕ್ಕೆ ಬೇರೆ ಬೇರೆ ಚೇಂಜ್ ಮಾಡಬೇಕಾಗ್ತದೆ. ಇದರಲ್ಲೂ ಎಗ್ ಬುರ್ಜಿ ಮಾಡಿ ತೋರಿಸ್ಬೋದು, ಇನ್ನೂ ಅದ್ಭುತವಾಗಿರುತ್ತೆ. ನೆಕ್ಸ್ಟು ಕಾಯ್ತಾಯಿರಿ, ಅದನ್ನು ಮಾಡಿ ತೋರಿಸ್ತೀವಿ. GFC ಮಸಾಲೆಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ದರೆ ವಾರೆ ವಾಹ್ ಅಂತೀರಾ.